ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಂದ್ರಿ ಪರ್ಸು ಬಂದು ಒಂದು ಕಾಫಿ ತಗೋಬಾ. ಪರವಾಗಿಲ್ಲ ಬಿಡಿ ಅಣ್ಣ, ನಮ್ಮ ಮಧ್ಯ ಈ ನೆಂಟ್ರಿಸ್ ಥರ ಕಾಫಿ ಟೀ ಎಲ್ಲ ಯಾಕೆ? ಪರ್ಸು, ಈ ಸಂಬಂಧ ಅನ್ನೋದು ಅಡುಗೆ ಕೋಣಗಿರೋ ಸಾರಿದ್ದಂಗೆ ಆಗಾಗ ಬಿಸಿ ಮಾಡ್ತಿರ್ಬೇಕು, ಇಲ್ಲಾಂದ್ರೆ ಕೆಟ್ಟೋಯ್ತದೆ. ಆದರೆ ನಮ್ಮದು ತ್ವಾಟ್ತಾಗಿರೋ ದ್ರಾಕ್ಷಿ ಆಗೋಯ್ತು, ಕೆಟ್ಟೋಯ್ತು, ವೈನ್ ಆಯಿತು. ಆದರೆ ನಾವು 3 ಜನದ ಮಧ್ಯೆ ಆ ಸಂಬಂಧನ ಪ್ರೀತಿ ವಿಶ್ವಾಸನ ಉಳಿಸ್ಕೊಂಡಿದ್ದೀವಲ್ಲ, ಅಂದ್ರೆ ಅದರ ಅರ್ಥ ನಮ್ಮ 3 ಜನಗಳ ಮಧ್ಯೆ ಏನೋ ಐತೆ ಅಂತ. ಇಲ್ಲೇ ತಿಕ್ಲ ಹೊಸಿ ಮೆಲ್ಲಗೆ ತಿಕ್ಲ. ಯಾಕ್ಲ ಬಾವ ಸುಮ್ಮನೆ ಕೂತೀಯ? ಯಾಕೆ ಫೋನ್ ಮಾಡಿ ಕರ್ಸಿದ್ದು? ಇಷ್ಟ ಆಗ್ಲಿಲ್ವೇ? ಇಷ್ಟದ ಪ್ರಶ್ನೆ ಅಲ್ಲ ಕಲ ಬಾವ, ಕಷ್ಟದ ಪ್ರಶ್ನೆ. ಇಷ್ಟೆಲ್ಲ ಕಷ್ಟಪಟ್ಟರು ಅವನ ಮಗ ಶಿವನ್ನ ಓಡ್ಯೋಕ್ಕಾಗಿಲ್ವಲ್ಲ. ಮದುವೆ ಮನೆಯಲ್ಲಿ ವಿಷ ಬೆರೆಸಿದ್ರು ಬದುಕೊಂಬಿಟ್ಟ ನನ್ನ ಮಗ. ಅದೇ ಕಲ್ಲ, ಅದೇ ನೀವು ತಪ್ಪು ಮಾಡಿರೋದು. ಆ ಶಿವ ವಿಷ ಕುಡ್ದವನು, ಅವನಿಗೋಗಿ ವಿಷ ಹಾಕಕ್ಕೆ ನೋಡಿದಿರಲ್ಲ ನೀವೆಲ್ಲ. ಏಯ್, ಈಗ ಮುಂದಕ್ಕೆ ಏನು ಮಾಡಬೇಕು ಅಂತ ಮಾತಾಡೋದಕ್ಕೆ ನಿನ್ನ ಕರೆಸಿರೋದು. ತೆರ್ಪಿ ನನ್ನ ಮಗನೇ, ಆಗಿಂದ ನಿಧಾನ ನಿಧಾನ ಅಂತಾನೆ ತಿರ್ಗ್ಸಬಿಟ್ಟಲ್ಲೋ. ತೆಗಿಡಿದು ತೆಗಿಡಿದು ತೆಗಿಡಿತು ಅಡ ಕುತ್ತಿಗೆ ಸರಿ ಹೋಗ್ಬಿಟ್ಟದೆ ಸರ್. ಕಂಟ್ರೋಲ್ ಕಂಟ್ರೋಲ್ ಸರ್. ಏಯ್ ಹೋಗ್ಲಾ ಕಡಿಕೆ ಪರ್ಸು, ನನ್ನ ಕುತ್ತಿಗೆ ಸರಿ ಹೋಗ್ಬಿಟ್ಟದೆ. ಪರ್ಸು, ಬಾತ್ಕೊಳ್ಳಿ ಹೆಂಗಂತದೆ? ಅಡ ಎಡಕ್ ತಿರುಗಿಸ್ಲಾ ಬಲಕ್ ತಿರುಗಿಸ್ಲಾ? ಅದಕ್ಕೆ ಸರಿ ಹೋಯ್ತು ನನ್ನ ಕುತ್ತಿಗೆ. ಇಷ್ಟು ದಿನ ಕಣ್ಣು ಆಡಿಸ್ತಿದ್ದೆ, ಇವಾಗ ಕುತ್ತಿಗೆನೂ ಆಡಿಸ್ತೀನಿ. ಆಡಿಸ್ಬೇಕಾಗಿರೋದು ನಿನ್ನ ಕುತ್ತಿಗೆ ಅಲ್ಲ, ಆ ಶಿವನ್ ಕುತ್ತಿಗೆನ ಕತ್ತರಿಸ್ಕೊಂಡು ಬಾ, ಆಮೇಲೆ ಒಪ್ಕೊಳ್ತೀನಿ ನಿಮ್ಮಿಬ್ರನ್ನ. ತಗೊಳ್ಳಿ ಪರ್ಶು. ಪರ್ಸು, ನೋಡ್ದೇನ್ಲ ಆ ನನ್ನ ಮಗನ ಮುಟ್ಟಕ್ಕೆ ಹಾಕಿಲ್ಲ ಅಂತ ಮನೆ ಹೆಣ್ಮಕ್ಳ ಹತ್ರ ನಾನು ಅನ್ಸ್ಕೋಬೇಕು. ಅಲ್ಲ, ಹಂಗಂತ ಮರ್ಯಾದೆಯನ್ನು ಕಮ್ಮಿ ಆಗಿಲ್ಲ. ಹೊರಗಡೆಯಿಂದ ಬಂದ್ರೆ ಕೂಸಿ ಊಟಕ್ಕೆ ಹಾಕಿ ಕೀರು ಕೊಡ್ತಾರೆ. ಅದೇ ನನ್ನ ಮಗನ ತಲೆನ ಕತ್ತರಿಸ್ಕೊಂಡು ತಂದುಬಿಟ್ರೆ ಕಿರೀಟ ಹಾಕ್ಬಿಟ್ಟು ತುತ್ತು ಮಾಡಿ ತಿನ್ನಿಸ್ಬಿಡ್ತಾರಕ್ಕಲ್ಲ. ಅಣ್ಣ, ಇಷ್ಟು ದಿನ ಯಾಕೆ ಮುಟ್ಟಕ್ಕಾಗಿರ್ಲಿಲ್ಲ ಹೇಳು? ನನ್ನ ಕುತ್ತಿಗೆ ಸರಿ ಇರಲಿಲ್ಲ. ಇನ್ನು ಮ್ಯಾಕಿಂದ ನೋಡು ನನ್ನ ಅಬ್ರಾನ. ಸೋಮ, ಅಬ್ರಾಗಿಬ್ರ ಅಂತ ಹೋದ್ರೆ ನನ್ನ ಮಗ ಶಿವ ಗೊಬ್ಬರ ಮಾಡಿಬಿಡ್ತಾನೆ. ಅದು ಅಲ್ಲದೆ ಅಪ್ಪಯ್ಯನ ಹತ್ರ ನಾನು ಏನಂತ ಹೇಳೋನೆ, ಈ ಸಲ ನೀವೇನೇ ಮಾಡೋದಿದ್ರು ಮಾಡಿ, ನಾನು ದೂರದಲ್ಲಿ ನಿಂತ್ಕೊಂಡೇ ನೋಡ್ತೀನಿ. ಪರ್ಸು, ಅಡುಗೆ ಒಬ್ಬರಿಂದ ಆಯ್ತದೆ, ಮಕ್ಕಳು 2ರಿಂದ ಆಯ್ತದೆ. ಆದರೆ ಹೆರಿಗೆ 4 ಜನ ಇದ್ರೂ ಸಾಲಕ್ಕಿಲ್ಲ. ಸರ್, ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಈಗ ತಾನೇ ಸರಿ ಹೋಗಿರೋ ಕುತ್ತಿಗೆ ಜಾಸ್ತಿ ಅಲ್ಲಾಡ್ಸಿದ್ರೆ ಮುಂದಕ್ಕೆ ಸರಿ ಹೋಗೋದೇ ಇಲ್ಲ. ಆಮೇಲೆ ಶಾಶ್ವತವಾಗಿ ಬೆಲ್ಟ್ ಹಾಕೊಂಡಿರ್ಬೇಕು, ಹಾಗಾಗ್ಬಿಡುತ್ತೆ. ಲೈ ತೆರ್ಪಿ, ಇಲ್ಲಿ ಕೇಳಿಸ್ಕೊಂಡ್ರೆ ವಿಷಯ ಏನಾದರೂ ಹೊರಗೆ ಹೋಯ್ತು ಅಂದರೆ ಗಾಡೀಲಿ ಬಂದಿರೋ ಬಾಡಿ ಮುಂದಕ್ಕೆ ಡೆಡ್ ಬಾಡಿ ಆಗೋಯ್ತದೆ. ತೆರೆದಿದ್ದು ಸಾಕು, ಹೋಯ್ತಾ ಇರು. ಸರಿ ಸರ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.